ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಮ್ಮ ಮನೆಗೆ ಗೃಹ ಪ್ರವೇಶದ್ದು ವಿಡಿಯೋ ಸಿಕ್ತು ನನಗೆ. ಆ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇದು ಮೊದಲಿಗೆ ಹೋಗಿದ ತಕ್ಷಣ ಎಂಟ್ರೆನ್ಸು, ಇದು ಹಾಲು. ನಾನು ಇದು ಅಂದರೆ ಮನೆ ಫಿನಿಷಿಂಗ್ ಆಗೋ ಟೈಮಲ್ಲಿ ತೊಗೊಂಡಾಗ ಹೀಗಿತ್ತು ನಮ್ಮ ಮನೆ. ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ನಮ್ಮ ಮನೆ ಗೃಹ ಪ್ರವೇಶ ಹೇಗಿತ್ತು, ಹೇಗೆ ಓಪನಿಂಗ್ ಮಾಡಿದ್ವಿ ಅಂತ ಹೇಳಿ. ನಾವು ತೊಗೊಂಡಾಗ ಹೀಗಿತ್ತು ಮನೆ, ಇನ್ನು ಫಿನಿಷಿಂಗ್ ಆಗ್ತಾಯಿತ್ತು. ಇನ್ನು ಫಿನಿಷಿಂಗ್ ಆಗ್ತಿತ್ತು. ಆಮೇಲೆ ನಾವು ಇಲ್ಲಿ ಬಂದಾಗ ವಾರ್ಡ್ರೋಬ್ ಎಲ್ಲ ಹೇಗೆ ಮಾಡಿಸೋಣ ಅಂತ ನೋಡೋಕ್ಕೆ ಅಂತ ನೋಡ್ತಾ ಇದ್ವಿ, ಎಲ್ಲೆಲ್ಲಿ ಏನೇನು ಕೂರ್ಸೋಕ್ಕಾಗತ್ತೆ ಆ ಥರ ಕೂರ್ಸೋಣ ಅಂತ ಹೇಳಿ. ಇದು ವಾಶ್ರೂಮ್, ಇದೊಂದು ರೂಮಲ್ಲೇ ಒಂದು ವಾಶ್ರೂಮ್ ಇದೆ. ಆಮೇಲೆ ಹಾಲಲ್ಲಿ, ಡೈನಿಂಗ್ ಹಾಲಲ್ಲಿ ಒಂದು ವಾಶ್ರೂಮ್ ಇದೆ. ಇದು ಕಿಚನ್. ನಾನು ಇದರಲ್ಲಿ ನೋಡಿರ್ತೀರ ಮನೆ, ನಾನು ಹಾಕಿದ್ದೀನಿ. ಆದರೂ ನಾವು ಹೋದಾಗ ಈ ರೀತಿ ಇತ್ತು. ಬಾಲ್ಕನಿ ಅಂತೂ ಇಷ್ಟು ದೊಡ್ಡದು ಕಾಣಿಸ್ತಾ ಇದೆ. ನನಗೆ ನೋಡಿ ಆಶ್ಚರ್ಯ ಆಗ್ತಿದೆ, ಅಯ್ಯೋ ಬಾಲ್ಕನಿ ಎಷ್ಟು ದೊಡ್ಡದಿದೆಯಲ್ಲ ಅಂತ. ಆದರೆ ಈಗ ನೋಡಿದ್ರೆ ಚಿಕ್ಕದು ಅನಿಸುತ್ತೆ, ಬಾಲ್ಕನಿ ತುಂಬ ಚಿಕ್ಕದು ಅನ್ನಿಸ್ತಾ ಇದೆ ನನಗೆ ಈಗ. ಅಂದರೆ ಸ್ಟಾರ್ಟಿಂಗ್ ನೋಡಿದಾಗ ದೊಡ್ಡದಿದೆ ಅಲ್ಲ ಅಂತ ಅನ್ನಿಸ್ತು, ಆದರೆ ಈಗ ಚಿಕ್ಕದು. ಆಮೇಲೆ ಇದೊಂದು ರೂಮು, ಡಬಲ್ ಬೆಡ್ರೂಮ್ ಮನೆ ಇತ್ತು. ಇದು ಡೈನಿಂಗ್ ಹಾಲು, ಇದು ವಾಶ್ರೂಮು. ಇಷ್ಟಿರೋದು ನಮ್ಮ ಮನೆ. ಇದಕ್ಕೆ ನಾವು ಪ್ಲ್ಯಾನ್ ಮಾಡ್ತಾ ಇರೋದು ಯಾವ್ಯಾವ ಸೈಡು ಏನೇನು ಕೂರಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅಂದರೆ ನಾನು ಹಾಸನಲ್ಲಿದ್ದು ಈ ಮನೆಗೆ ನಾನು ಒಬ್ಬರಿಗೆ ಹೇಳಿದ್ವಿ, ಅವ್ರು ನಮಗೆ ಕೆಲಸ ಮಾಡಿಕೊಟ್ಟಿದ್ದು. ಆದರೆ ಇಲ್ಲೇ ಇದ್ದಿದ್ದರೆ, ಬೆಂಗಳೂರಲ್ಲೇ ಇದ್ದಿದ್ದರೆ ಬಂದು ಪ್ಲ್ಯಾನ್ ಚೇಂಜ್ ಮಾಡಿ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಿಸ್ಬೋದಿತ್ತು. ಆದರೆ ನಾನು ಹಾಸನಲ್ಲಿ ಇರೋದ್ರಿಂದ ಇಲ್ಲಿ ಬರೀ ಹೋಗಿದ್ವಿ, ಇಲ್ಲಿ ಈ ಥರನೇ ಬರಬೇಕು, ಹೀಗೆ ಬರಬೇಕು ಅಂತ. ಹಾಗಾಗಿ ಒಂದು ಸ್ವಲ್ಪ ಇದಾಗಿದೆ, ಅಂದರೆ ನನಗೆ ಕನ್ಫ್ಯೂಸ್ ಆಗಿದೆನೋ ಏನೋ. ಇಲ್ಲಾಂದರೆ ಇಲ್ಲೇ ಇದು ಮಾಡಿದರೆ ಇನ್ನು, ಅಂದರೆ ಇದು ಫಿನಿಷಿಂಗ್ ಹೇಳಿದ್ವಲ್ಲ, ಹಾಗಾಗಿ ನಡೀತಾ ಇದೆ ಕೆಲಸ ನೀಟಾಗಿ ಮಾಡಿಕೊಟ್ರು ಅವರು. ಆಮೇಲೆ ನಾನು ಹಾಸನಲ್ಲಿ ಇರೋದ್ರಿಂದ ದೇವ್ರ ಪೂಜೆಗೂ ಏನೇನು ತೊಗೊಂಡು ಬರಬೇಕಾಗತ್ತೆ ಅಂತ ಗೊತ್ತಿರಲ್ಲ. ಯಾಕಂದರೆ ನಮ್ಮನೇಲಿ ಭಾನುವಾರ ಶನಿವಾರ ಪೂಜೆ ಇರೋದ್ರಿಂದ ಶನಿವಾರನೇ ನಾವು ಬಂದಿದ್ದು ಬೆಳಗ್ಗೆ. ಹಾಗಾಗಿ ಎಲ್ಲ ತೊಗೊಂಡು ಬಂದು ಕೊಡೋಕ್ಕಾಗಲ್ಲ ಅಂತ ನನ್ನ ತಂಗಿ ಮನೆಯವ್ರಿಗೆ ಹೇಳಿದ್ರು. ಅವ್ರ ಮನೆ ಗೃಹ ಪ್ರವೇಶ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಅವರಿಗೆ ಪೂಜಾರಿಗೆ ಹಿಡ್ದಿದ್ರು, ಅವರೇ ಎಲ್ಲ ಮಾತಾಡ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಪೂಜೆ ಸಾಮಾನು, ರಂಗೋಲಿ ಪೌಡ್ರು, ಹೂವು ಎಲ್ಲ ದೇವ್ರ ಐಟಮು, ಆಮೇಲೆ ದೀಪ ಎಲ್ಲ ಅವರೇ ತೊಗೊಂಬಂದು ಕೊಟ್ಟರು ನಮಗೆ. ಹಾಗಾಗಿ ಅವರೇ ತೊಗೊಂಬಂದು ಕೊಟ್ರಲ್ವ, ಹಾಗಾಗಿ ನಂಗೆ ರಿಸ್ಕ್ ಅಂತ ಅನಿಸಿಲ್ಲ. ಯಾಕಂದರೆ ಪೂಜೆಗೆ ಏನೇನು ಬೇಕು ನೋಡಿ ಅವರೇ ತೊಗೊಂಬಂದರು. ಇದು ನೈಟು ಮನೆ ಶಾಂತಿ ಮಾಡ್ಸೋಕ್ಕಂತ ಪೂಜೆ ಮಾಡೋದು. ಅಂದರೆ ಮೊದಲು ಜಾಗ ಹೇಗಿರುತ್ತೋ ಏನೋ, ಅಲ್ಲಿ ಯಾರ್ಯಾರು ವಾಸ ಮಾಡಿರ್ತಾರೋ, ಇಲ್ಲ ನಮ್ಮ ಕೈಯಲ್ಲಿ ಮನೆ ಕಟ್ಟಬೇಕಾದ್ರೆ ಒಂದು ಹುಳ ಆಗಲಿ ಏನಾದರೂ ನಮ್ಮ ಕೈಯಿಂದ ಇದಾಗಿದ್ದರೆ ಅದೆಲ್ಲ ಮುಕ್ತಿ ಸಿಗಲಿ ಅವರಿಗೆ ಅನ್ನೋದಕ್ಕೆ ಒಂದು ಪೂಜೆ ಮಾಡಿಸ್ತಾರೆ. ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಮ್ಮಿಂದ ಯಾರಿಗಾರು ತೊಂದರೆ ಆಗಿದರೆ ಏನೂ ಆಗೋದು ಬೇಡ, ನಾವು ವಾಸ ಮಾಡೋರಿಗೆ ಒಳ್ಳೆ ಇದಾಗಲಿ ಅಂತ ಹೇಳಿ ಮಾಡಿಸ್ತಾರೆ. ತುಂಬ ಚೆನ್ನಾಗಿ ಮಾಡಿದರು. रोहिणीशाय विद्महे पीतवर्णाय धीमहि तन्नो बुध प्रचोदयात् स्वाहा बुधग्रहाय इदं बृहस्पति ग्रह देवता प्रत्यर्थं बृहस्पति ग्रह ओमाख्यं कर्म करिष्ये ओम अंगीरसाय नमः प्रार्थने ಮಾಡ್ಕೊಳ್ಳಿ ಗುರುವೇ ನಮಃ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಓಂ ಅಂಗೀರಸಾಯ ವಿದ್ಮಹೇ ಸುರಾಚಾರ್ಯಾಯ ಧೀಮಹಿ ತನ್ನೋ ಬೃಹಸ್ಪತಿ ಪ್ರಚೋದಯಾತ್ ಸ್ವಾಹಾ ಓಂ ಅಂಗೀರಸಾಯ ವಿದ್ಮಹೇ ಸುರಾಚಾರ್ಯಾಯ ಧೀಮಹಿ ತನ್ನೋ ಬೃಹಸ್ಪತಿ ಪ್ರಚೋದಯಾತ್ ಸ್ವಾಹಾ ಓಂ ಅಂಗೀರಸಾಯ ವಿದ್ಮಹೇ ಸುರಾಚಾರ್ಯಾಯ ಧೀಮಹಿ ತನ್ನೋ ಬೃಹಸ್ಪತಿ ಪ್ರಚೋದಯಾತ್ ಸ್ವಾಹಾ ಓಂ ಅಂಗೀರಸಾಯ ವಿದ್ಮಹೇ ಸುರಾಚಾರ್ಯಾಯ ಧೀಮಹಿ ತನ್ನೋ ಬೃಹಸ್ಪತಿ ಪ್ರಚೋದಯಾತ್ ಸ್ವಾಹಾ ಓಂ ಅಂಗೀರಸಾಯ ವಿದ್ಮಹೇ ಸುರಾಚಾರ್ಯಾಯ ಧೀಮಹಿ ತನ್ನೋ ಬೃಹಸ್ಪತಿ ಪ್ರಚೋದಯಾತ್ ಸ್ವಾಹಾ ಓಂ ಅಂಗೀರಸಾಯ ವಿದ್ಮಹೇ ಸುರಾಚಾರ್ಯಾಯ ಧೀಮಹಿ तन्नो बृहस्पति प्रचोदयात् स्वाहा ओम अंगीरसाय
विद्महे सदाचार्याय धीमहि तन्नो बृहस्पतिः प्रचोदयात् स्वाहा ओम ईर्षा विद्महे सदाचार्याय धीमहि तन्नो बृहस्पतिः प्रचोदयात् ओम ईर्षा विद्महे सदाचार्याय धीमहि तन्नो बृहस्पतिः प्रचोदयात् स्वाहा ओम ईर्षा विद्महे सदाचार्याय धीमहि तन्नो बृहस्पतिः प्रचोदयात् स्वाहा ओम ईर्षा विद्महे सदाचार्याय धीमहि तन्नो बृहस्पतिः प्रचोदयात् स्वाहा ओम ईर्षा विद्महे सदाचार्याय धीमहि तन्नो बृहस्पतिः प्रचोदयात् स्वाहा ओम ईर्षा विद्महे सदाचार्याय धीमहि तन्नो बृहस्पतिः प्रचोदयात् स्वाहा ओम ईर्षा विद्महे सदाचार्याय धीमहि तन्नो बृहस्पतिः प्रचोदयात् स्वाहा नमस्कृताय नमो नमः शुक्रग्रह देवता प्रत्यर्थम शुक्रग्रह ओमाख्य कर्म करिष्ये शुक्राय नमः ओम भार्गवाय विद्महे दक्षिणाय धीमहि तन्नो शुक्र प्रचोदयात् स्वाहा ओम भार्गवाय विद्महे दक्षिणाय धीमहि तन्नो शुक्र प्रचोदयात् स्वाहा ओम भार्गवाय विद्महे दक्षिणाय धीमहि तन्नो शुक्र प्रचोदयात् स्वाहा ओम भार्गवाय विद्महे ಪೂಜೆ ಆಯಿತು. ಆಮೇಲೆ ಬೆಳಗ್ಗೆನೆ ನಮಗೆ ಹೇಳಿದರು 5:30ಗೆ ಗಣಪತಿ ಹೋಮ ಇತ್ತು. ನೈಟಿ ಪೂಜೆ ಮುಗಿಸಾಗಿದ್ಮೇಲೆ 5:30ಗೆ ಒಂದು ಪೂಜೆ ಇತ್ತು ನಮ್ಮದು ಗಣಪತಿ ಹೋಮ. ಆ ಗಣಪತಿ ಹೋಮ ಆಗಿದ್ಮೇಲೆ ಬಾಗಿಲು ಪೂಜೆ ಇರುತ್ತೆ. ಬಾಗಿಲು ಪೂಜೆ ಆಗಿದ್ಮೇಲೆ ಹಾಲು ಉಗ್ಸೋ ಶಾಸ್ತ್ರ ಇರುತ್ತೆ. ಅದಾಗಿದ್ಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು. ಅಂದರೆ ಇವ್ರಿಗೆ ಪ್ಯಾಕೇಜ್ ಹೇಳಿಬಿಟ್ಟಿದ್ವಿ, ಒಂದಾದ್ಮೇಲೆ ಒಂದು ಟೈಮಿಂಗ್ಸು ಹೇಳಿಬಿಟ್ಟಿದ್ವಿ. ಹಾಗಾಗಿ ಅವ್ರು ತುಂಬ ನೀಟಾಗಿ ಮಾಡಿಕೊಟ್ರು. ನಮಗೆ ಯಾವುದೂ ರಿಸ್ಕ್ ಅಂತ ಅನಿಸಿಲ್ಲ. ಅಂದರೆ ನಮ್ಗೆ ಅನಿಸಿದ್ದು ಒಂದೇ ಏನು ಅಂದರೆ ಹೋಮ ಮಾಡಬೇಕಾದ್ರೆ ದಾನ ಮಾಡಬೇಕು. ಹೋಮ ಮುಗಿಸಿದ ಮೇಲೆ ಅದು ದಾನಕ್ಕೆ ಅಂದರೆ ಹೋಮಕ್ಕೆ ನಾವು ಏನಾದರೂ ಅಂದ್ಕೊಂಡು ವಸ್ತು ಹಾಕಬೇಕು. ಅದೊಂದು ನಮಗೆ ಗೊತ್ತಿದ್ದಿಲ್ಲ. ಅದೊಂದು ತರಕ್ಕೆ ಹೇಳಿದರು, ಯಾಕಂದರೆ ಅದು ಅವ್ರು ತೊಗೊಂಬಂದು ಕೊಡೋಂಗಿಲ್ವಂತೆ. ಆವಾಗ ರಾತ್ರಿ ನಮಗೆ ಹೋಗ್ಬೇಕಾದ್ರೆ 11:30ಗೆ ಹೇಳಿದ್ದವರು. 11:30 12 ಗಂಟೆ ಆಗಿತ್ತು ಹೇಳಿದಾಗ ಅವರು. ಆವಾಗ ನಾವು ಬೆಂಗಳೂರಲ್ಲಿ ಏನು ಬೆನಿಫಿಟ್ ಅಂದರೆ ರಾತ್ರಿ 12 ಗಂಟೆ ಅಲ್ಲ, ರಾತ್ರಿ 1 ಗಂಟೆ ಆದ್ರೂ ನಮಗೆ ಎಲ್ಲ ಸಿಗುತ್ತೆ. ಅವತ್ತು ರಾತ್ರಿ ನಾವು ದೇವ್ರ ಫೋಟೋ ಹುಡ್ಕೊಂಡು ಹೋಗಿದ್ರು, ಆದರೆ ಬೆಳಗ್ಗೆ ಸಿಗ್ತಾ ಇಲ್ಲ. ನೈಟೇ ಪಾಪ ಎಲ್ಲೋ ತೊಗೊಂಡು ಬಂದರು. ನಮ್ಮ ತಂಗಿ ಗಂಡ ಮತ್ತು ನಮ್ಮ ಮನೆಯವರೆಲ್ಲ ಹೋಗಿ ಫೋಟೋ ಹುಡ್ಕೊಂಡು ಬಂದರು ರಾತ್ರಿ 12:30ಗೆ ಹೋಗಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಇದೆಲ್ಲ ಆನ್ಲೈನಲ್ಲೇ ಸಿಕ್ತು ನಮಗೆ. ಹಾಗೆ ಬೆಂಗಳೂರಲ್ಲಿ ಬೆನಿಫಿಟ್ ಅಂದರೆ ಇದೊಂದು. ಆಮೇಲೆ ನಮಗೆ ಬಾಗಿಲು ಪೂಜೆ ಮಾಡಿಸಿ ಗಂಗೆನ ಒಳಗೆ ತೊಗೊಂಡು ಬರೋ ಶಾಸ್ತ್ರ ಇರುತ್ತೆ. ಅದಾಗಿದ್ಮೇಲೆ ಹಾಲು ಉಗ್ಸೋ ಶಾಸ್ತ್ರ ಇರುತ್ತೆ. ಇಷ್ಟಾಗಿದ್ಮೇಲೆ 10 ಗಂಟೆ ಮೇಲೆ ಹೇಳಿದರು. ಯಾಕಂದರೆ 10 ಗಂಟೆ ಮೇಲೆ ಅಂದರೆ ಏನಕ್ಕೆ ಅಂದರೆ ನಮಗೆ ಹಾಸನ ಕಡೆಯಿಂದ ಎಲ್ಲ ನೆಂಟರು ಬರೋರಿದ್ದರು. ಅವ್ರು ಬರೋದೇ ಟೈಮ್ ಆಗೋಗುತ್ತೆ. ಹಾಗಾಗಿ ನಾವೇನು ಮಾಡಿದ್ವಿ, ನಮ್ಮ ಮನೆಯವ್ರು ಹೇಳಿದರು ಬೆಳಗ್ಗೆನೇ ಬೇಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಬೇಡ, 10 ಗಂಟೆ ಮೇಲೆ ಇಡ್ಸೋಣ ಅಂತ ಹೇಳಿದರು. ನಾವು ಅವರಿಗೆ ಹೇಳಿದ್ವಿ ಪುರೋಹಿತರಿಗೆ. ಹಾಗಾಗಿ ಅವ್ರು ಏನು ಮಾಡಿದರು, 10 ಗಂಟೆ ಮೇಲೆ ಪೂಜೆ ಇಡಿಸಿದ್ರು. ಹಾಗಾಗಿ ಹಾಸನಿಂದ ಬಂದವರೆಲ್ಲ ಪೂಜೆಗೆ ಇದಾಯಿತು. ಪೂಜೆಗೆ ಅಂತೂ ಅಲಂಕಾರ ಸತ್ಯನಾರಾಯಣ ಸ್ವಾಮಿದು ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಟ್ಟಿದ್ರು. ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು. ಹೂವಿಂದ ಹಿಡ್ದು ಹಣ್ಣಿಂದ ಹಿಡ್ದು ಎಲ್ಲ ಅವರೇ ತೊಗೊಂಬಂದು ಮಾಡಿಕೊಟ್ರು. ಹಾಗಾಗಿ ನಮಗೇನೂ ಆ ಥರ ಅನಿಸಿಲ್ಲ, ತುಂಬ ರಿಸ್ಕ್ ಅಂತ ಅನಿಸಿಲ್ಲ. ಯಾಕಂದರೆ ಅವರಿಗೆ ಹೇಳಿದ್ರಿಂದ ನಮಗೇನು ಅನಿಸಿಲ್ಲ. ಬರೀ ಪೂಜೆ ಕೂರೋದು ಅಷ್ಟೇ ಇತ್ತು ನಮಗೆ. ಅಲಂಕಾರನೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಆ ರಂಗೋಲಿ ಬಿಡಿಸಿದ್ರಲ್ವ, ಅದು ಕೂಡ ತುಂಬ ಚೆನ್ನಾಗಿ ಬಿಡಿಸಿದ್ರು. ಈ ಥರ ಅಂದರೆ ಒನ್ ಟೈಮ್ ಮಾಡ್ಸೋಕ್ಕಾಗತ್ತೆ ಅಂತ ಹೇಳಿ ಒನ್ ಟೈಮ್ ಅಲ್ವಾ ಅಂತ ಮಾಡಿಸಿದ್ವಿ. ಈ ಥರ ಇತ್ತು ನಮ್ಮನೆ ಓಪನಿಂಗು. ಆಮೇಲೆ ನೆಂಟರೆಲ್ಲ ಸೇರ್ಕೊಂಡು ಅದು ನಮ್ಮ ಸ್ನೋಕಿ ಕತೆ. ಪಾಪ ಬಂದವರೆಲ್ಲ ನಮ್ಮ ಸ್ನೋಕಿಗೆ ನೋಡ್ಕೊಳ್ಳೋದೇ ಆಗೋಯ್ತು. ಯಾಕಂದರೆ ಪೂಜೆ ಕಡೆ ಬರೋಂಗಿಲ್ಲ, ಆ ಕಡೆ ಕೂರಬೇಕು, ಹಾಗಾಗೋಗಿತ್ತು. ನನಗಂತೂ ಈ ಕಡೆ ಪೂಜೆದೇ ಈಗ ಅದಾಗತ್ತೆ, ಸ್ನೋಕಿಗೆ ನೋಡ್ಕೊಳಕ್ಕಾಗಲ್ಲ. ಗಲಾಟೆನೇ ಕೊಡುತ್ತೆ ಅವಳದು. ಈ ಥರ ಒಂದೊಂದು ಸತಿ ಆಗೋಗುತ್ತೆ. ಈ ಥರ ಇತ್ತು ನಮ್ಮ ಮನೆ ಗೃಹ ಪ್ರವೇಶ. ಇದೆಲ್ಲ ಆಗಿದ್ಮೇಲೆ ಮತ್ತೆ ಮಾಮೂಲಿ ಫೋಟೋಸು, ಆಮೇಲೆ ಮೆಮೊರಿಗಂತ ಸಿಕ್ಕಿದ್ದು ನನಗೆ ಇಷ್ಟೇ. ಯಾಕಂದರೆ ನಾನು ಆವಾಗ ಫೋಟೋಗ್ರಾಫರಿಗೆ ಹೇಳೇ ಇಲ್ಲ ನಮ್ಮ ಹತ್ರನೇ ಇದೆಲ್ಲ ಆಗತ್ತೆ ಅಂತ ಹೇಳಿ. ಹಾಗಾಗಿ ಹಾಗೆ ಹೀಗೆ ಫೋಟೋಸ್ ತೆಗೆದಿದ್ದೆ. ಆಮೇಲೆ ಅಷ್ಟು ಮನೆ ಇದರಿಂದ ಗೃಹ ಪ್ರವೇಶದ ಅಷ್ಟೊಂದು ವಿಡಿಯೋ ಆಗಲಿ ಇದಾಗಲಿ ನೀಟಾಗಿ ನನ್ನ ಕೈಯಲ್ಲಿ ಸಿಕ್ಕೇ ಇಲ್ಲ. ಇಷ್ಟೇ ಸಿಕ್ಕಿದ್ದು ಹೇಳಬೇಕು ಅಂದರೆ. ಇದಾಗಿದ್ಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು. ಈ ಥರ ಇತ್ತು ನಮ್ಮನೆ ಗೃಹ ಪ್ರವೇಶ. ಹೇಗಿತ್ತು? ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ನೆಕ್ಸ್ಟ್ ಮತ್ತೆ ಏನಾದರೂ ತೊಗೊಂಬರ್ತೀನಿ ಅಂತ ಹೇಳಿ, ಟೇಕ್ ಕೇರ್, ಬಾಯ್ ಬಾಯ್.
ओम वक्रतुंड महाकार्य कोटि सूर्य समप्रभा निर्विघ्नं कुरु मे देव सर्वकार्येषु सर्वदा स्वाहा महागणाधिपतये नमः ओम वक्रतुंड महाकार्य कोटि सूर्य समप्रभा निर्विघ्नं कुरु मे देव सर्वकार्येषु सर्वदा स्वाहा महागणाधिपतये नमः महाकार्य कोटि सूर्य समप्रभा निर्विघ्नं कुरु मे देव सर्वकार्येषु सर्वदा स्वाहा महागणाधिपतये नमः नमो राजपतये नमो गणपतये नमो प्रभवे नमस्ते स्तुलंबोदराय एकदन्ताय विघ्नविनाशकाय श्रीप्रथमूर्तये नमः स्वाहा नमो राजपतये नमो गणपतये नमो प्रभवे नमस्ते स्तुलंबोदराय एकदन्ताय विघ्नविनाशकाय श्रीप्रथमूर्तये नमः स्वाहा ओम वक्रतुंड महाकार्य कोटि सूर्य समप्रभा निर्विघ्नं कुरु मे देव सर्वकार्येषु सर्वदा स्वाहा ओम वक्रतुंड महाकार्य कोटि सूर्य समप्रभा निर्विघ्नं कुरु मे देव सर्वकार्येषु सर्वदा स्वाहा ओम गं गणपतये 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 स्वाहा ओम गणानां गणपतये नमः ओम मध्ये ओम भो स्वाहा ओम भो स्वाहा ओम स्व स्वाहा ओम भो स्वाहा सर्वपायजितार्थं श्री महाविष्णवे स्वाहा विष्णवे परमात्मने ¿Cómo será el gemido? Como el grito. Y al escapar mi vida entre la tuya y como el letargo al que me entregué cuando adormezca el sueño entre tus sueños. Han de ser breves mis siestas, mis esteros despiertan con tus ríos, pero ¿cómo serán mis despertares? Pero ¿cómo serán mis despertares? Cada vez que despierte avergonzada, cada vez que despierte avergonzada.